ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು. 2026-27ನೇ ಸಾಲಿನ MHRD UDICE ಪ್ಲಸ್ನಲ್ಲಿ 1ನೇ ತರಗತಿಗೆ ಆಡ್ ಸ್ಟೂಡೆಂಟ್ ಆಪ್ಷನ್ ಅನ್ನು ಬಿಡಲಾಗಿದೆ. ನಮ್ಮ ಶಾಲೆಯಲ್ಲಿ 1ನೇ ತರಗತಿಗೆ ದಾಖಲು ಮಾಡಿಕೊಂಡಂತಹ ವಿದ್ಯಾರ್ಥಿಗಳನ್ನ MHRDಯಲ್ಲಿ ಯಾವ ರೀತಿ ಆಡ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಾಗಿ MHRD UDICE ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ಗೆ ಲಾಗಿನ್ ಆಗಿ. ಲಾಗಿನ್ ಆದ ನಂತರ ಈ ತರ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ 1ನೇ ತರಗತಿ ಮುಂದಗಡೆ ಡೌನ್ ಆರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಾಸ್ ಇದೆ, ಸೆಕ್ಷನ್, ಬಾಯ್ಸ್, ಗರ್ಲ್ಸ್, ಟ್ರಾನ್ಸ್ಜೆಂಡರ್, ಟೋಟಲ್ ಸ್ಟೂಡೆಂಟ್ಸ್, ಇನ್ಕಂಪ್ಲೀಟ್ ಸ್ಟೂಡೆಂಟ್ಸ್, ಕೊನೆಗೆ ಆಕ್ಷನ್ ಅನ್ನುವಂತಹ ಕಾಲಮ್ ಇದೆ. ಅಲ್ಲಿ ಆಡ್ ಸ್ಟೂಡೆಂಟ್ ಅಂತ ಒಂದು ಆಪ್ಷನ್ ಕೊಡಲಾಗಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. 1ನೇ ತರಗತಿಗೆ ದಾಖಲಾಗಿರುವಂತಹ ವಿದ್ಯಾರ್ಥಿಗಳನ್ನ ಆಡ್ ಮಾಡೋ ಸಲುವಾಗಿ ಈ ರೀತಿ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಚೆಕ್ ಆಧಾರ್ ನಂಬರ್ ಅವೈಲೇಬಿಲಿಟಿ ಇದೆ. ಒಂದು ವೇಳೆ ವಿದ್ಯಾರ್ಥಿಯ ಆಧಾರ್ ನಂಬರ್ ಇದ್ರೆ ಕೊಟ್ಟಿರುವಂತಹ ಬಾಕ್ಸ್ ಅಲ್ಲಿ ಟಿಕ್ ಮಾಡಿ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿ. ಪಕ್ಕದಲ್ಲಿರುವಂತಹ ಗೋ ಮೇಲೆ ಕ್ಲಿಕ್ ಮಾಡಿ. ದ ಆಧಾರ್ ನಂಬರ್ ಈಸ್ ನಾಟ್ ಮ್ಯಾಪ್ಡ್ ಟು ಎನಿ ಸ್ಟೂಡೆಂಟ್ ಅಂತ ಬರ್ತಿದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಆ ವಿದ್ಯಾರ್ಥಿಗೆ ಸಂಬಂಧಿಸಿದಂತಹ ಜನರಲ್ ಪ್ರೊಫೈಲ್ ಇದೆ. ನೀವು ಶಾಲೆಯಲ್ಲಿ ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಅಡ್ಮಿಷನ್ ಫಾರ್ಮ್ ಅನ್ನ ಮ್ಯಾನ್ಯುವಲ್ ಆಗಿ ಫಿಲ್ ಮಾಡ್ಕೊಂಡಿರ್ತೀರಾ. ಅದರಲ್ಲಿರುವಂತಹ ಮಾಹಿತಿಯನ್ನ ಇಲ್ಲಿ ಜನರಲ್ ಪ್ರೊಫೈಲ್ ನಲ್ಲಿ ಫಿಲ್ ಮಾಡಿ. ಸ್ಟೂಡೆಂಟ್ ನೇಮ್ ಇದೆ, ಜೆಂಡರ್, ಡೇಟ್ ಆಫ್ ಬರ್ತ್, ಮದರ್ಸ್ ನೇಮ್, ಫಾದರ್ಸ್ ನೇಮ್, ಗಾರ್ಡಿಯನ್ಸ್ ನೇಮ್, ಆಧಾರ್ ನಂಬರ್ ಆಫ್ ಸ್ಟೂಡೆಂಟ್, ನೇಮ್ ಆಫ್ ಸ್ಟೂಡೆಂಟ್ ಆಸ್ ಪರ್ ಆಧಾರ್, ಅಡ್ಮಿಷನ್ ಡೇಟ್ ಇದೆ, ಮೊಬೈಲ್ ನಂಬರ್, ಅಲ್ಟರ್ನೇಟ್ ಮೊಬೈಲ್ ನಂಬರ್, ವೆದರ್ CWSN. ಇಷ್ಟು ಮೊದಲನೇದಾಗಿ ಜನರಲ್ ಪ್ರೊಫೈಲ್ ನಲ್ಲಿ ಮಾಹಿತಿ ಇರುವಂತದ್ದು. ಇದನ್ನ ಕರೆಕ್ಟ್ ಆಗಿ ಫಿಲ್ ಮಾಡಿ. ಜನರಲ್ ಪ್ರೊಫೈಲ್ ಫಿಲ್ ಮಾಡಿದ ನಂತರ ಕೆಳಗಡೆ ಸೇವ್ ಇದೆ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೊಂದು HM ಅವರಿಂದ ಕನ್ಸೆಂಟ್ ಕೇಳುತ್ತೆ, ಅದನ್ನ ಸರಿಯಾಗಿ ನೋಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಆರ್ ಕರೆಕ್ಟ್. ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಡೀಟೇಲ್ಸ್ಗಳು ಕರೆಕ್ಟ್ ಆಗಿವೆನಾ ಅನ್ನೋದನ್ನ ಅಲ್ಲಿ ಹಿಂದ್ಗಡೆ ಕೊಟ್ಟಿರುವಂತಹ ಬಾಕ್ಸ್ ಅಲ್ಲಿ ಟಿಕ್ ಮಾಡ್ತಾ ಹೋಗ್ಬೇಕು. ಕ್ಲಾಸ್ 1 ನೇಮ್ ಆಫ್ ದ ಸ್ಟೂಡೆಂಟ್ ಇದೆ, ಫಾದರ್ಸ್ ನೇಮ್ ಇದೆ, ಮದರ್ಸ್ ನೇಮ್ ಇದೆ, ಡೇಟ್ ಆಫ್ ಬರ್ತ್ ಇದೆ. ಎಲ್ಲವೂ ಸರಿಯಾಗಿದೆ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ಅಲ್ಲಿ ಪಕ್ಕದಲ್ಲಿ ಕೊಟ್ಟಿರುವಂತಹ ಬಾಕ್ಸ್ ಮೇಲೆ ಟಿಕ್ ಮಾಡಿ. ಅದಾದ ನಂತರ ಕೆಳಗಡೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲೊಂದು ನೋಟಿಫಿಕೇಶನ್ ಬಂದಿದೆ, ದ ಸ್ಟೂಡೆಂಟ್ ಹ್ಯಾಸ್ ಬೀನ್ ಇನಿಷಿಯಲೈಸ್ಡ್ ಆರ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಇದೆ. ಅಲ್ಲಿ ಕೆಳಗಡೆ ಸ್ಟೂಡೆಂಟ್ ನೇಮ್, ಕ್ಲಾಸ್, ಸೆಕ್ಷನ್ ಕೂಡ ಕೊಡಲಾಗಿದೆ. ಈ ರೀತಿ ನಾವು MHRDಯಲ್ಲಿ 1ನೇ ತರಗತಿಗೆ ಸ್ಟೂಡೆಂಟ್ಸ್ಗಳನ್ನು ಆ್ಯಡ್ ಮಾಡಬಹುದಾಗಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.